ನೀವು ಹಾಕಿದ್ರೆ ನಿಮ್ಗೆ ಏನು ಸೌಕರ್ಯ ಬೇಕೋ ಅದೆಲ್ಲ ನಾವು ಮಾಡ್ಕೊಡ್ತೀವಿ. So hey guys, welcome back. It's the Sorrow. This vlog will be all about 7 days of NSS camp. ನಾವೀಗ ದೇವರ ಹೊಸಲ್ಲಿಗೆ ಹೋಗ್ತಾ ಇದ್ವಿ ಬಸ್ಸಲ್ಲಿ, ಕಾಲೇಜ್ ಬಸ್ಸಲ್ಲೇ. ಅಲ್ಲಿ 7 days NSS ಕ್ಯಾಂಪ್ ಇರೋದಕ್ಕೆ ಹೋಗ್ತಾ ಇದ್ದಿದ್ದು. ಆಮೇಲೆ ಇಲ್ಲಿ ಆಚೆ ನಿಂತ್ಕೊಂಡು ರೂಮ್ ಕೊಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ದಿಸ್ ಇಸ್ ಅವರ್ ರೂಮ್. 2 ಹುಡುಗಿರ್ ಬ್ಯಾಚ್ ಬಂದಿತ್ತು, ಅದಕ್ಕೆ ನಮಗೊಂದು ರೂಮು, ಇನ್ನೊಂದು ಸೈಡ್ ರೂಮ್ ಕೊಟ್ಟಿದ್ರು. ಚಿಕ್ಕದಾಗಿತ್ತು. ಒಂದು 50 ಮೆಂಬರ್ಸ್ ಅಲ್ಲ, ಒಂದು 50 ಮೆಂಬರ್ಸ್ ಇರ್ಬೋದು ಅನಿಸುತ್ತೆ ಹುಡುಗಿರು, ಅಷ್ಟು ಜನ ಇದ್ವಿ. ಆಮೇಲೆ ಇದು ನನ್ನ ಬೆಡ್ಡು, ಅದು ಚಾಪೆ ಕಮ್ ಬೆಡ್ ಮಾಡ್ಕೊಂಡಿದ್ದು, ಚೆನ್ನಾಗಿತ್ತು. ಆಮೇಲೆ ಲಂಚಿಗೆ ಅಂತ ಕರೆದಿದ್ರು, ನೋಡಿದ್ರೆ ಅಲ್ಲಿನ ಲಂಚ್ ಆಗಿದ್ದಿಲ್ಲ, ಐಟಮ್ಸ್ ಇನ್ನೂ ಬಂದಿದ್ದಿಲ್ಲ ಅಂತ. ಆಮೇಲೆ ಮ್ಯಾಗಿ ಮಾಡಿ ಕಳಿಸಿದ್ರು, ಚೆನ್ನಾಗೇ ಇದ್ದಿಲ್ಲ ಮ್ಯಾಗಿನೂ. ಅದಾದಮೇಲೆ ನಾವು ಊರೊಳಗಡೆ ಹೋಗಬೇಕಾಗಿತ್ತು. ಊರೊಳಗಡೆ ಹೋಗುವಾಗ ನಾನಿದು ಕ್ಲಿಪ್ ತೊಗೊಂಡಿದ್ದು. ಊರೊಳಗಡೆ ಹೋಗ್ಬಿಟ್ಟು ನಾವು ಬಂದಿದ್ದೀವಿ, ಇದು ದೇವರ ಹೊಸಹಳ್ಳಿ ಅಂತ ಒಂದು ಊರು, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹೋಗ್ಬಿಟ್ಟು ನಾವು ಬಂದಿದ್ದೀವಿ, ನಾವು 7 days ಇಲ್ಲೇ ಇರ್ತೀವಿ, ಆಮೇಲೆ ಇಲ್ಲಿ ಕ್ಯಾಂಪ್ ನಡೆಸ್ತೀವಿ ಅಂತ ಸ್ವಲ್ಪ ಹೇಳಿ ಪ್ರಚಾರನೆ ಮಾಡಿ ಬಂದಿದ್ದು. ನೋಡಿ ಎಷ್ಟು ಕತ್ತಲಿದೆ, ರಾತ್ರಿ ಎಲ್ಲ ಚಾಪೆ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ರು ಮಲ್ಕೊಳ್ಳೋಕ್ಕೆ. ನಾನು ಮಲ್ಕೊಳ್ಳೋಕ್ಕೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಆಮೇಲೆ ಎದ್ದು ವಾಶ್ರೂಮ್ಗೆ ಹೋದೆ. ನಾವು ಇಲ್ಲಿ ವಾಶ್ರೂಮ್ಗೆ ಅಂತ ರೂಮ್ ಇದು ಕೊಟ್ಟಿದ್ರು. ಇಷ್ಟೊಂದು ಜನ ಕ್ಯೂ ಅಲ್ಲಿದ್ದರು ವಾಶ್ರೂಮ್ಗೆ ಸ್ನಾನ ಮಾಡೋಕ್ಕೆ ಇಲ್ಲೇ. ಆಮೇಲೆ ಇಲ್ಲಿಂದ ನಿಮಗೆ ಆಚೆ ತೋರಿಸ್ತೀನಿ. ಆಚೆ ಎಷ್ಟು ಕತ್ತಲಿದೆ ಅಂದರೆ, ಇಲ್ಲಿ ರೋಡ್ ಬರುತ್ತೆ, ಬೆಟ್ಟ ಇದೆ ಮೇಲೆ, ಅಲ್ಲಿಂದ ನಾವು ಆ ಸೈಡ್ ಹೋಗಬೇಕು. ಅಲ್ಲಿ ಟ್ಯಾಂಕ್ ಥರ ಕಾಣಿಸ್ತಿದೆ, ಅಲ್ಲಿರೋದು ನಮ್ಮ ರೂಮ್. ಅಲ್ಲಿಂದ ಇಲ್ಲಿ ಬರಬೇಕು. ಆಮೇಲೆ ಇಲ್ಲಿ ಚಿರತೆ ಇದೆ ಅಂತೆಲ್ಲ ಎದುರಿಸ್ಬಿಟ್ಟಿದ್ರು, ತಂಗೋಳು ಬಂದಿಲ್ಲ. ಆಮೇಲೆ ದಿಸ್ ಇಸ್ ಮೀ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಅದಾದಮೇಲೆ ಬೆಳಗ್ಗೆ ನೆಕ್ಸ್ಟ್ ಡೇ 2ಗೆ ಯೋಗ ಆಯಿತು. ಯೋಗ ಎಲ್ಲ ಮಾಡಿದ್ವಿ. ಇದು ಡೇ 2 ವ್ಲಾಗ್. ಅದಾದಮೇಲೆ ಇದು ಯೋಗ ಎಲ್ಲ ಮಾಡಿಸಿದ್ರು, ಸ್ಟೂಡೆಂಟ್ಸೇ ಮಾಡಿದ್ದು. ಅದಾದಮೇಲೆ ಪುಳಿಯೋಗರೆ ಅಂತ ಮಾಡಿದರು. ನಾನು ಫಸ್ಟ್ ಟೈಮ್ ತಿಂದಿದ್ದು ಪುಳಿಯೋಗರೆ. ಅದಾದಮೇಲೆ ಇದು ಫ್ಲ್ಯಾಗ್ ಹಾಸ್ಟ್ಗಂತ ಎಲ್ಲ ರೆಡಿ ಮಾಡ್ತಿದ್ರು. ನಾನು ಸೈಲೆಂಟಾಗಿ ಕೂತ್ಕೊಂಡಿದ್ದೆ, ನಾನು ಒಬ್ಬಳೇ ಕೂತ್ಕೊಂಡಿದ್ದೆ. ಆ ಕಡೆ ಎಲ್ಲ ಮಾತಾಡ್ಕೊಂಡಿದ್ರು. ಸೆಕೆಂಡ್ ಡೇ ಎಲ್ಲ ಒಂಥರ ರೆಡಿ ಮಾಡ್ಕೊತಾಯಿದ್ರು. ಆಮೇಲೆ ನಾನು ನೋಡಿ ಹೆಂಗಿದೆ ಅಂತ ಇದು ಹೇರ್ ಸ್ಟೈಲ್ ಹಾಕ್ಕೊಂಡಿದ್ದೆ, ಚೆನ್ನಾಗಿ ಬಂದಿದ್ದಿಲ್ಲ. ಆಮೇಲೆ ಇವರು ಊರನ್ನೇ ಕರ್ಬಿಟ್ಟು ಇದು ಮಾಡಿದ್ರು. ಸಾಯಂಕಾಲ ಕಲ್ಚರಲ್ಸ್ ಇತ್ತು, ಅದೇ ಡ್ರಾಮಾ ನಡೀತಾಯಿತ್ತು. ಅದನ್ನು ನೋಡಿಕೊಂಡು ಮತ್ತೆ ಬಂದಮೇಲೆ ಊಟ ಎಲ್ಲ ಆದಮೇಲೆ ಫೈರ್ ಕ್ಯಾಂಪ್ ಹಾಕಿದ್ರು, ಅದನ್ನು ನೋಡ್ಕೊಂಡಿದ್ವಿ. ಆಮೇಲೆ ಅದಾದಮೇಲೆ ಹೋಗಿ ಮಲ್ಕೊಂಡ್ಬಿಟ್ಟೆ. ಇದು ಡೇ 3 ವ್ಲಾಗ್. ಇದು ಏನು ಪಲಾವ್ ಮಾಡಿದರು. ಅದಾದಮೇಲೆ ಮತ್ತೆ ಊರೊಳಗಡೆ ಹೋಗಿದ್ವಿ. ಕ್ಯಾಂಪ್ ಇತ್ತು, ಅನಿಮಲ್ ಹೆಲ್ತ್ ಕೇರ್ ಕ್ಯಾಂಪ್ ಇತ್ತು. ಅದನ್ನು ಮಾಡಿಕೊಂಡು ನೋಡಿ ಎಷ್ಟೊಂದು ಜನ ಅಷ್ಟೊಂದು ಕರ್ಕೊಂಬಂದೆ, ಫ್ರೀ ಚೆಕಪ್ ಅಂತ ತೋರ್ಸೋಕ್ಕೆ. ಅದು ಮಾಡ್ಕೊಂಡು ಆಮೇಲೆ ಮತ್ತೆ ಮೇಲೆ ಟೆರೆಸ್ಸಲ್ಲಿ ಪ್ರೋಗ್ರಾಮ್ ಮಾಡಿದ್ರು. ಅದೇ ವೆಟರ್ನರಿ ಡಾಕ್ಟರ್ಸ್ ಬಂದಿರ್ತಾರೆ, ಅವ್ರ ಹತ್ರ ಸ್ವಲ್ಪ ಮಾತಾಡಿಸಿ ಇದು ಮಾಡಿದ್ರು. ಅದಾದಮೇಲೆ ಮತ್ತೆ ಸಾಯಂಕಾಲ ಕಲ್ಚರಲ್ಸ್. ಅದಾದಮೇಲೆ ಮತ್ತೆ ಫೈರ್ ಕ್ಯಾಂಪ್ ಹಾಕಿದ್ರು ನೋಡಿ. ಇದಾದಮೇಲೆ ಡೇ 4 ನಮ್ಮದು ಕುಕ್ಕಿಂಗ್ ಇತ್ತು. ನಾವೇನು ಹೇಳ್ತೀವೋ ಅದು ಮಾಡ್ತಾಯಿದ್ರು. ಸೊ ಇದೇ ನಾವು ಚಿಕನ್ ಮಾಡಿಸಿದ್ವಿ ನೈಟು. ಜಾಸ್ತಿ ವೀಡಿಯೋ ಇಡೋಕ್ಕಾಗಿಲ್ಲ. ಆಮೇಲೆ ದಿಸ್ ಇಸ್ ದ ಗ್ರೂಪ್, ನಮ್ಮ ಗ್ರೂಪ್ ಹೆಸರು ಕಾವೇರಿ ಅಂತ. ಅದಾದಮೇಲೆ ಲಾಸ್ಟ್ ದಿನಕ್ಕಿಂತ ಒಂದು ದಿನ ಮುಂಚೆ ಅನಿಸುತ್ತೆ, ನಮ್ಮದು ಕುಕ್ಕಿಂಗ್ ಆದಮೇಲೆ ಅನಿಸುತ್ತಿದ್ದು ಹೋದಾಗ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು. ಈ ಬೆಟ್ಟ ಮೇಲೆ ಹೋದರೆ ದೇವಸ್ಥಾನ ಇದೆ. ಆ್ಯಂಡ್ ದಿಸ್ ಇಸ್ ಮೀ. ಅದೆಲ್ಲ ಮಾಡಿಕೊಂಡು ಸಾಯಂಕಾಲ ಕಲ್ಚರಲ್ಸ್ ಇತ್ತು, ಅದಾಯಿತು. ಆಮೇಲೆ ಇದು ನೆಕ್ಸ್ಟ್ ದಿನ, ಲಾಸ್ಟ್ ದಿನ ವ್ಲಾಗು. ಆಮೇಲೆ ಇಂಡಿಯಾ ಮ್ಯಾಪ್ ಮಾಡಿಬಿಟ್ಟು ಇದು ಮಾಡಿದೆ. ಆಮೇಲೆ ನೋಡಿ ನಮ್ಮದು ಪ್ರೋಗ್ರಾಮು. ಇದು ನಾನು ಅಜ್ಜಿ ಕರೆಕ್ಟಾಗಿ ಮಾಡ್ತೀನಿ. ನನ್ನ ಫ್ರೆಂಡ್ನ ನಾನು ನೋಡ್ಬಿಟ್ಟು ಹೆಂಗೆ ನಗ್ತಾಯಿದ್ವಿ ನೋಡಿ, ಇಬ್ಬರು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ನನ್ನ ಮುಖ ಮುಚ್ಕೊಂಡ್ಬಿಟ್ಟೆ. ಅದಾದಮೇಲೆ ಒಂದು ಸ್ಕಿಟ್ ಇತ್ತು, ಇದು ತುಂಬ ಚೆನ್ನಾಗಿದೆ ನೋಡಿ, ನಿಮಗೂ ಇಷ್ಟ ಆಗುತ್ತೆ.
ಅದಾದಮೇಲೆ ಗ್ರೂಪ್ ಫೋಟೋ ತೊಗೊಂಡು ನೆಕ್ಸ್ಟ್ ದಿನವೇ ಬೇಗ ಬ್ಯಾಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಾನಂತೂ ಆಚೆ ನಿಂತ್ಕೊಂಡ್ಬಿಟ್ಟಿದ್ದು, ಹೋಗ್ಬಿಡೋಣಪ್ಪ ನನ್ನ ಕೈಯಲ್ಲಿ ಆಗಿಲ್ಲ ಅಷ್ಟೊಂದು ದಿನ ಇರೋಕ್ಕೆ. ಸೊ ಅದು ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಹೋಪ್ ಯು ಹ್ಯಾವ್ ಲೈಕ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವ್ಲಾಗ್ಸ್. ಬಾಯ್, ಟೇಕ್ ಕೇರ್.